80ನೇ ಸ್ವಾತಂತ್ರ್ಯೋತ್ಸವ ರಬಕವಿ ಬನಹಟ್ಟಿಯಲ್ಲಿ ಅದ್ಧೂರಿ ಆಚರಣೆ. ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತದ ವತಿಯಿಂದ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ರಬಕವಿ ಬನಹಟ್ಟಿ ತಾಲೂಕಿನ ಎಸ್ಆರ್ಎ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಕಿಯರು, ಸ್ಕೌಟ್ಸ್ ಅಂಡ್ ಗೈಡ್ಸ್, ಎನ್ಸಿಸಿ ವಿದ್ಯಾರ್ಥಿಗಳು, ಗೃಹ ರಕ್ಷಕ ದಳದ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಸ್ವಾತಂತ್ರ್ಯೋತ್ಸವ ಅಂಗವಾಗಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿ ಸಾರುವ ವೇಷಭೂಷಣಗಳೊಂದಿಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಆರಕ್ಷಕ ದಳದ ಸಿಬ್ಬಂದಿ ಗೌರವ ಸಮರ್ಪಣೆಯನ್ನ ಮಾನ್ಯ ಶಾಸಕರಿಗೆ ಹಾಗೂ ತಾಲೂಕಾ ಆಡಳಿತದ ಅಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಅವರ ನಂತರ ಗೃಹ ರಕ್ಷಕ ದಳದವರು ಅತಿ ಶಿಸ್ತಿನಿಂದ ನಮ್ಮ ಎಸ್ಆರ್ಎ ಮೈದಾನದಲ್ಲಿ ಪಥಸಂಚಲನ ಕಾರ್ಯಕ್ರಮ ನಡೀತಾ ಇದೆ. ಅವರ ನಂತರ ಎನ್ಸಿಸಿ ವಿದ್ಯಾರ್ಥಿಗಳು, ಬಹಳ ಸುಂದರವಾದ ಪಥಸಂಚಲನ ಎನ್ಸಿಸಿ ವಿದ್ಯಾರ್ಥಿಗಳಿಂದ ಎಸ್ಆರ್ಎ ಮೈದಾನದಲ್ಲಿ ಹಜಾರೆ ಸ್ಕೂಲಿನ ವಿದ್ಯಾರ್ಥಿಗಳಿಂದ, ಹಜಾರೆ ಪ್ರಭಾವತಿ ಸ್ಕೂಲಿನ ವಿದ್ಯಾರ್ಥಿಗಳಿಂದ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಮಾನ್ಯರಿಗೆ ಹಜಾರೆ ಶಾಲೆಯ ವಿದ್ಯಾರ್ಥಿಗಳಿಂದ, ಸ್ಕೌಟ್ ಗೈಡ್ಸ್ ದಳದಿಂದ, ಎನ್ಸಿಸಿ ವಿದ್ಯಾರ್ಥಿಗಳಿಂದ ಈಗ ಗೌರವ ಸಮರ್ಪಣೆ ಮಾನ್ಯರಿಗೆ. ಅದರ ನಂತರ ವಿದ್ಯಾರ್ಥಿಗಳ ಶಿಸ್ತುಬದ್ಧ ಸಂಚಲನವು ನೆರೆದಿದ್ದವರ ಗಮನ ಸೆಳೆಯಿತು. ಪಿಎಸ್ಐ ಶಿವರಾಜ್ ಧರಿಗೌನ್ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಗೃಹ ರಕ್ಷಕ ದಳದವರು ಶಿಸ್ತುಬದ್ಧವಾಗಿ ಪಥಸಂಚಲನ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳು ಗಣ್ಯರಿಗೆ ಗೌರವ ಸಮರ್ಪಿಸಿ ದೇಶಭಕ್ತಿ ಹಾಗೂ ಶಿಸ್ತಿನ ಸಂದೇಶ ಸಾರಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತೆರದಾಳ್ ಶಾಸಕ ಸಿದ್ದು ಸವದಿಯವರು ವಹಿಸಿದ್ರು. ತಾಲೂಕು ಆಡಳಿತದ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ನಗರಸಭೆಯ ಪೌರಾಯುಕ್ತರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಿಬ್ಬಂದಿ, ರಬಕವಿ ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸಾಧ್ವಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದಲ್ಲಿ ತಾಲೂಕಿನ ಎಲ್ಲಾ ಶಾಲೆಗಳ ಶಿಕ್ಷಕ, ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿಯಾಗಿ ದೇಶಭಕ್ತಿ ಮತ್ತು ರಾಷ್ಟ್ರ ಪ್ರೇಮವನ್ನ ಪ್ರತಿಬಿಂಬಿಸಿದರು. ಮೈದಾನದಲ್ಲಿ ಮೂಡಿಬಂದ ವಿದ್ಯಾರ್ಥಿಗಳ ಶಿಸ್ತು, ಪಥಸಂಚಲನ ಮತ್ತು ದೇಶಭಕ್ತಿ ಘೋಷಣೆಗಳು ಕಾರ್ಯಕ್ರಮದ ವಾತಾವರಣವನ್ನ ಮತ್ತಷ್ಟು ಉತ್ಸಾಹಭರಿತಗೊಳಿಸಿತು. ಕಾರ್ಯಕ್ರಮದ ಮತ್ತೊಂದು ವಿಶೇಷವಾಗಿ ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸುವ ಮೂಲಕ ಅವರ ಸ್ವಾವಲಂಬನೆಗೆ ತಾಲೂಕು ಆಡಳಿತದಿಂದ ನೆರವು ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಸಾಮಾಜಿಕ ಕಾಳಜಿಯ ವಿಶೇಷ ಅರ್ಥವನ್ನ ನೀಡಿತು. ಶಾಸಕ ಸಿದ್ದು ಸೌದಿಯವರ ನೇತೃತ್ವದಲ್ಲಿ ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ನಡೆದ 80ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭವು ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ವಿಜೃಂಭಣೆಯಿಂದ ನೆರವೇರಿದೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಮಹನೀಯರನ್ನ ಸ್ಮರಿಸುತ್ತಾ ದೇಶದ ಏಕತೆ, ಅಖಂಡತೆ ಮತ್ತು ಪ್ರಗತಿಗಾಗಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಗಮನ ಸೆಳೆಯಿತು. ಒಟ್ನಲ್ಲಿ ರಬಕವಿ ಬನಹಟ್ಟಿಯ ಎಸ್ಆರ್ಎ ಮೈದಾನದಲ್ಲಿ ನಡೆದ 80ನೇ ಸ್ವಾತಂತ್ರ್ಯೋತ್ಸವವು ವಿದ್ಯಾರ್ಥಿಗಳ ಪಥಸಂಚಲನ, ಎನ್ಸಿಸಿ ಗೌರವ ಸಮರ್ಪಣೆ, ಗೃಹ ರಕ್ಷಕ ದಳದ ಶಿಸ್ತುಬದ್ಧ ಪ್ರದರ್ಶನ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಭಾಗವಹಿಸುವಿಕೆಯಿಂದ ಸ್ಮರಣೀಯವಾಗಿ ಪರಿಣಮಿಸಿತು. ವರದಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಅದೇ ರೀತಿಯಾಗಿ ಮತ್ತೆ ಸ್ಕೌಟ್ಸ್ ವಿದ್ಯಾರ್ಥಿನಿಯರು ತಾಯಿ ಭಾರತಾಂಬೆಗೆ ಕನ್ನಡ ಮಾಧ್ಯಮ ಅನುದಾನಿತ ಪ್ರೌಢಶಾಲೆ ರಾಂಪುರ್ನ ಗೈಡ್ಸ್ನ ಎಲ್ಲಿ ಇರಲಿ ಹೇಗೆ ಇರಲಿ ಕನ್ನಡವೇ ನನ್ನ ವಿಷಯವಾಗಿರಲಿ ಎನ್ನುವಂತೆ ಕನ್ನಡದ ಗರಿಷ್ಠ ದಿನಾಚರಣೆ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಖುಷಿಯಿಂದ ಭಾರತಾಂಬೆಯನ್ನ ನೆನೆಸುವಂತಹ ಕಾರ್ಯಕ್ರಮ ಇವತ್ತು. ಗೌರವ ಸಮರ್ಪಣೆಯನ್ನು ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳು ಈಗ ಸದ್ಗುರು ಸಿದ್ದೇಶ್ವರ ಪ್ರಾಥಮಿಕ ಶಾಲೆ ಅನುದಾನಿತ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಗೌರವ ಸಮರ್ಪಣೆ, ಹಾಗೆಯೇ ಪಿಎಂ ಶ್ರೀ ಸರ್ಕಾರಿ ಪದವಿ ಪೂರ್ವ ಕಾಲೇಜು
ಸುಂದರ ವೇಷದಲ್ಲಿ ಈಗ ಪಥಸಂಚಲನ ಕಾರ್ಯಕ್ರಮ. ಪೂರ್ಣ ಪ್ರಜ್ಞೆ ಶಾಲೆಯ ಮಕ್ಕಳು ಅತಿ ಶಿಸ್ತಿನಿಂದ ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಹೊಸೂರು ಶಾಲೆಯ ವಿದ್ಯಾರ್ಥಿನಿಯರು ಕೂಡ ಹೊಸೂರಿನ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೂಡ ಬಹಳ ಶಿಸ್ತುಬದ್ಧವಾದಂತಹ ಸಂಚಲನದ ಮೂಲಕ ಗೌರವ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೈಗೊಳ್ತಾ ಇದ್ದಾರೆ. ಸರ್ಕಾರಿ ಪಥಸಂಚಲನವನ್ನ ಕೈಗೊಳ್ತಾ ಇದ್ದಾರೆ. ಸುಮಾರು ವಿಶ್ರಾಂತಿ. ಈ ಒಂದು ಅವಿಸ್ಮರಣೀಯ ದಿನವು ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತ ದಿನ. ನಮ್ಮದು ಈ ನೆಲ, ನಮ್ಮದು ಈ ಜಲ, ನಮ್ಮದು ಈ ಮರ, ನಮ್ಮದು ಈ ಭೂಮಿ ಎಂಬಂತೆ ನಾವೆಲ್ಲರೂ ಇಂದು ಸರ್ವ ಸ್ವತಂತ್ರರಾಗಿ ಬಾಳುವಂತೆ ಮಾಡಿದ ಸುಂದರ ದಿನ ಇದಾಗಿದೆ. ಆದ್ದರಿಂದ ಎಲ್ಲ ಹೋರಾಟಗಾರರನ್ನ ಸ್ಮರಿಸುವ ದಿನ ಇದಾಗಿದೆ. ಭಾರತ ದೇಶವು ಇಂದು ವಿಶ್ವದಲ್ಲಿಯೇ ಅತ್ಯುತ್ತಮವಾದಂತಹ ಸ್ಥಾನವನ್ನ ಮಾಡ್ತಾ ಇದೆ. ತಂತ್ರಜ್ಞಾನ ಇರಬಹುದು, ವಿಜ್ಞಾನ, ಹಾಗೆ ಆಹಾರ ಉತ್ಪಾದನೆ ಮತ್ತು ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಇಂದು ಪ್ರಪಂಚದಲ್ಲಿ ಹೆಸರು ಮಾಡಿದೆ. ಭಾರತ ಮಾತೆಯಲ್ಲಿ ಜನಿಸಿದ ನಾವುಗಳೆಲ್ಲರೇ ಧನ್ಯರು ಅಂತ ಹೇಳ್ತಾ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟ ಈ ಒಂದು ವಾಹಿನಿಗೆ ತುಂಬಾ ಧನ್ಯವಾದಗಳು.